ಈ ತರಕಾರಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸೊಪ್ಪುಗಳದ್ದು ಒಂದು ಬಗೆ ಆದರೆ ಅಂದರೆ ಬಹುತೇಕ ತರಕಾರಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸೊಪ್ಪುಗಳು ಕೆಮಿಕಲ್ ಕುಮ್ಮಕ್ಕಿನಿಂದಲೇ ಬೆಳೆದಿರ್ತವೆ. ಆ ಮಳೆಗಾಲದಲ್ಲಿ ಸಿಗುವ ಸೊಪ್ಪಿನದು ಇನ್ನೊಂದು ಬಗೆ. ಅಂದರೆ ಈ ಮಳೆಗಾಲದಲ್ಲಿ ಅನೇಕ ರೀತಿಯ ಸೊಪ್ಪುಗಳು ಸಿಗ್ತವೆ. ಇವು ಯಾವುದೇ ರೀತಿಯ ಕೆಮಿಕಲ್ ಹಾಕದೆ ಸಹಜವಾಗಿ ನೈಸರ್ಗಿಕವಾಗಿ ಬೆಳೆದಿರುವಂಥ ಸೊಪ್ಪುಗಳು. ಅವುಗಳಲ್ಲಿ ಉದಾಹರಣೆಗೆ ಕಿರುಕ್ಸಲೆ ಸೊಪ್ಪು, ಅನ್ಗರೆ ಸೊಪ್ಪು, ಬಳೆ ಒಡಕ, ಗೊರ್ಜಿ ಸೊಪ್ಪು. ನೋಡಿ, ಅವುಗಳ ಹೆಸರನ್ನು ಹೇಳಲಿಕ್ಕೆ ಅಷ್ಟು ಚೆಂದ ಇದ್ದಾವೆ. ಅಷ್ಟು ವೈವಿಧ್ಯಮಯವಾದಂಥ ಸೊಪ್ಪುಗಳು ಅಡವಿನಲ್ಲಿ ಈ ಮಳೆಗಾಲದಲ್ಲಿ ಸಿಗ್ತವೆ. ಅದೇ ರೀತಿ ಕಾಡಿನಲ್ಲಿ ಕೂಡ ಒಂದೆರಡು ಸೊಪ್ಪುಗಳು ಸಿಗ್ತವೆ, ಸಾಂಬಾರಿಗೆ ಬೇಕಾದಂಥ ವಿಶೇಷವಾಗಿ ವರ್ಷಕ್ಕೆ ಒಮ್ಮೆ ಸಿಗುವಂಥ ಸೊಪ್ಪುಗಳಾಗಿದ್ದಾವೆ. ಅವುಗಳಲ್ಲಿ ಭಾಳ ಮುಖ್ಯವಾದದ್ದು ಸೀಗೆ ಸೊಪ್ಪು. ಈ ಸೀಗೆ ಸೊಪ್ಪಿನ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಇನ್ನೊಂದು ರೀತಿಯ ಸೊಪ್ಪು ಕೂಡ ಇದೆ, ಅದು ಬಾಂಡ್ಲಿ ಸೊಪ್ಪು. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಆ ಬಾಂಡ್ಲಿ ಸೊಪ್ಪಿನ ಗಿಡ. ಇದರಿಂದ ಸಾಂಬಾರನ್ನು ಮಾಡ್ತಾರೆ, ಬಸ್ಸಾರನ್ನು ಮಾಡ್ತಾರೆ, ತುಂಬ ಟೇಸ್ಟ್ ಆಗಿರ್ತದೆ ಅಂತೇಳಿ ಹೇಳ್ತಾರೆ. ಈ ದೇವರಾಯನದುರ್ಗದ ಸುತ್ತಮುತ್ತಲಿನ ಜನ ಇದನ್ನು ಬಾಂಡ್ಲಿ ಸೊಪ್ಪು ಅಂತ ಕರೀತಾರೆ. ವರ್ಷಕ್ಕೊಮ್ಮೆನಾದರೂ ಇದನ್ನು ಅಡುಗೆನಲ್ಲಿ ಅಂದರೆ ಸಾಂಬಾರನ್ನು ಮಾಡಿ ಊಟ ಮಾಡ್ತಾರೆ. ಇನ್ನೂ ಕೆಲವು ಕಡೆ ಇದನ್ನು ಬಿಂಡ್ಲು ಸೊಪ್ಪು, ಬಿಣಲು ಸೊಪ್ಪು, ಕಣಿಲೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ಅಂತೇಳಿ ನನ್ನ ಸ್ನೇಹಿತರು ಹೇಳಿದರು. ನನಗಂತೂ ಈ ಬಾಂಡ್ಲಿ ಸೊಪ್ಪು ಅನ್ನೋದು ವಚ್ಚ ವಸ್ತು. ಇದರಿಂದ ಸಾಂಬಾರು ಮಾಡ್ತಾರೆ ಅಂತ ತಿಳಿದಿದ್ದು ಕೂಡ ನನಗೆ ಇತ್ತೀಚೆಗಷ್ಟೇ. ಯಾಕೆಂದರೆ ನಮ್ಮ ಸಿರಾದ್ ತಾಲೂಕಿನಲ್ಲಿ ಈ ಸೊಪ್ಪು ಇಲ್ಲ. ನಮ್ಮಲ್ಲಿ ಸಿರಾದ್ ತಾಲೂಕಿನಲ್ಲಿ ಅರಣ್ಯಕ್ಕಿಂತ ಅಡವಿಯೇ ಜಾಸ್ತಿ. ಅಲ್ಲಿ ದಟ್ಟ ಕಾಡಿಗಿಂತ ಕುರುಚಲು ಕಾಡು. ಇದು ಕುರುಚಲು ಕಾಡಿನಲ್ಲ, ಅಡವಿಯಲ್ಲ, ಅಂದರೆ ದಟ್ಟ ಕಾಡಿನಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಆಗಿದೆ. ಸಸ್ಯ ಅನ್ನೋದಕ್ಕಿಂತ ಒಂದು ರೀತಿಯ ಪೊದೆಯ ಸಸ್ಯ, ಬಳ್ಳಿಯ ಸಸ್ಯ ಅಂತಲೂ ಕೂಡ ಹೇಳ್ಬೋದು. ಈ ಸೊಪ್ಪುಗಳೆಲ್ಲ ವರ್ಷ ಪೂರ್ತಿ ಸಿಗುವಂಥ ಸೊಪ್ಪುಗಳಲ್ಲ. ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ಒಳಗೆ ಸಿಗ್ತವೆ. ಆ ಟೈಮಲ್ಲೇ ಇವನ್ನು ಸಾಂಬಾರನ್ನು ಮಾಡಿ ಊಟ ಮಾಡಬೇಕು. ಆ ಸೀಸನಲ್ಲಿ ಮಾತ್ರ ಇವುಗಳ ಸೊಪ್ಪಿನ ಸಾರು ಸೊಗಸಾಗಿ ತುಂಬ ಚೆನ್ನಾಗಿ ಆಗ್ತದೆ. ಬೇರೆ ಟೈಮಲ್ಲಿ ಈ ಸೊಪ್ಪುಗಳು ಸಿಕ್ಕಿದರೂ ಕೂಡ ಅದರಿಂದ ಸಾಂಬಾರನ್ನು ಮಾಡಲಿಕ್ಕಾಗಲ್ಲ. ಮಾಡಿದರೂ ಕೂಡ ಆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಅಂತಲೂ ಕೂಡ ಹೇಳ್ತಾರೆ. ಆತ್ಮೀಯ ವೀಕ್ಷಕರೇ, ಈ ದೇವರಾಯನದುರ್ಗದ ಕಾಡಿನಲ್ಲಿ ಈ ಬಾಂಡ್ಲಿ ಸೊಪ್ಪನ್ನು ನನಗೆ ಕಿತ್ಕೊಟ್ಟಂಥವ್ರು, ತೋರಿಸಿದಂಥವ್ರು ದುರ್ಗದಳ್ಳಿಯ, ನಾನು ಈಗಾಗಲೇ ಅವರನ್ನು ಗಿಡಗಂಟೆಯ ನೆಂಟ ಅಂತ ಕರಿತೀನಿ, ದುರ್ಗದಳ್ಳಿಯ ಮಣ್ಣೇರಾಜ್ ಅವರು ಇದನ್ನು ಕಿತ್ಕೊಟ್ರು. ಅವರು ಕಿತ್ಕೊಟ್ಟು ಸಾಂಬಾರನ್ನು ಮಾಡಿಸ್ರಿ ಮನೆಯಲ್ಲಿ ಅಂತ ಹೇಳಿದಾಗ ನಿಜಕ್ಕೂ ನನಗೆ ಇದನ್ನು ಸಾಂಬಾರು ಮಾಡ್ತಾರಾ ಅಂಥೇಳಿ ಆಶ್ಚರ್ಯ ಆಯಿತು. ಹೀಗಾಗಿ ನನ್ನ ಸ್ನೇಹಿತರಲ್ಲಿ ಕೆಲವರಲ್ಲಿ ವಿಚಾರಿಸ್ತಿ. ಆಗ ನನ್ನ ಸ್ನೇಹಿತನಾದಂತಹ ಕರಿಸ್ವಾಮಿ ಅವರು ಕೂಡ ಚನ್ನರಾಯನದುರ್ಗದಲ್ಲಿ ಅವರ ಸ್ನೇಹಿತರೊಬ್ಬರು ತಂದುಕೊಟ್ಟಿದ್ರು. ನಮ್ಮ ಮನೆಯಲ್ಲಿ ಈ ಸಾಂಬಾರನ್ನು ಮಾಡಿದ್ವಿ ಅಂತ ಹೇಳಿದಾಗ ನನಗೆ ಹೆಚ್ಚು ಅದರ ಬಗ್ಗೆ ಭರವಸೆ ಮೂಡಿತು. ಮತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರಾದಂತಹ ಇಂಗ್ಲೀಷ್ ಪ್ರೊಫೆಸರು, ಇವರು ವಡ್ಗೆರೆ ನಾಗರಾಜಯ್ಯ ಅಂತೇಳಿ, ಅವರನ್ನು ಕೂಡ ಕೇಳಿದಾಗ ಹೌದು, ಈ ಬಾಂಡ್ಲಿ ಸೊಪ್ಪನ್ನು ಇದು ಬಿಂಡ್ಲು ಸೊಪ್ಪು ಅಂತಲೂ ಕೂಡ ಕರೀತಾರೆ, ಬಿಣಲು ಸೊಪ್ಪು ಅಂತ ಕರೀತಾರೆ, ಕಳಿಲೆ ಸೊಪ್ಪು ಅಂತ ಕೂಡ ಕರೀತಾರೆ ಅಂತ ಕೆಲವೊಂದು ಹೆಸರನ್ನು ಹೇಳಿ, ಇದರ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಇದರಿಂದ ಸಾಂಬಾರು ಮಾಡಿ ಊಟ ಮಾಡೋದ್ರಿಂದ ಕೆಮ್ಮು, ದಮ್ಮು, ಗಸೆ, ಉಪ್ಸ, ಗೂರ್ಲು ಕೆಮ್ಮು ಇವೆಲ್ಲವೂ ಕೂಡ ಹೋಗ್ತವೆ ಅಂತಲೂ ಕೂಡ ಅವರು ಮಾಹಿತಿಯನ್ನು ನೀಡಿದರು. ಇಷ್ಟಲ್ಲದೆ ಈ ಬಾಂಡ್ಲಿ ಸೊಪ್ಪನ್ನು ನನಗೆ ಕಿತ್ತುಕೊಟ್ಟಂತಹ ದುರ್ಗದಳ್ಳಿಯ ಮಣ್ಣೇರಾಜ್ ಅವರು ಹೇಳಿದಂತೆ ಇದು ಏನು ಕಿಡ್ನಿನಲ್ಲಿ ಕಲ್ಲಿರ್ತಾವಲ್ಲ, ಆ ಕಲ್ಲನ್ನು ಕರಗಿಸ್ತದೆ. ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಂಥ ಸೊಪ್ಪು ಇದು. ಇದ್ರ ಸೊಪ್ಪಿನ ಸಾರನ್ನು ಊಟ ಮಾಡಿದರೆ ಕಿಡ್ನಿಲಿರೋ ಕಲ್ಲು ಕೂಡ ಕರಗೋಗ್ತದೆ ಅಂತ ಹೇಳಿದರು. ಅಷ್ಟಲ್ಲದೆ ಕೂಡ ಕೆಲವೊಮ್ಮೆ ಇದನ್ನು ಸಂತೆನಲ್ಲಿ ಕೂಡ ಸಂತೆ ಮತ್ತು ತರಕಾರಿ ಮಾರ್ಕೆಟ್ನಲ್ಲಿ ಕೂಡ ಕೆಲವೊಮ್ಮೆ ಮಾರಾಟ ಮಾಡ್ತಿರ್ತಾರೆ. ಇದನ್ನು ಇಷ್ಟಪಟ್ಟು ಕೊಂಡ್ಕೊಳ್ಳುವಂಥ ಜನ ಕೂಡ ಇದ್ದಾರೆ ಅಂತೇಳಿ ಹೇಳಿದರು. ಹಾಗಿದ್ಮೇಲೆ ಈ ಬಾಂಡ್ಲಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಕೆಲವ್ರನ್ನ ಕೇಳಿದೆ. ಅವರು ಹೇಳಿದರು, ಯಾವ ಮಾಮೂಲಿ ನಾವೇನು ಸೊಪ್ಪಿನ ಸಾರನ್ನು ಮಾಡ್ತೀವಲ್ಲ ಅದೇ ರೀತಿಯ ಸೊಪ್ಪಿನ ಸಾರನ್ನು, ಬಸ್ಸಾರನ್ನು ಮಾಡ್ಬೋದು ಅಂತ ಹೇಳಿದರು. ಅಂದರೆ ಈ ಸೊಪ್ಪಿನ ಎಲೆಯನ್ನು, ಅಂದರೆ ಸ್ವಲ್ಪ ಚಿಗುರು ಎಲೆಗಳನ್ನು ಕಿತ್ತು ಅದನ್ನು ಚೆನ್ನಾಗಿ ಉತ್ತರಿಸಿ, ಅಂದರೆ ಸಣ್ಣದಾಗಿ ಹಚ್ಕೊಂಡು ಮಾಮೂಲಿ ನಾವು ಈ ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀವಲ್ಲ ಅದೇ ರೀತಿ ಈ ಸೊಪ್ಪನ್ನು ಸಾಂಬಾರನ್ನು ಮಾಡಿ ಊಟ ಮಾಡ್ಬೋದು. ಈ ಸೊಪ್ಪಿಗೆ ಒಗ್ಗರಣೆ ಹಾಕಬೇಕು, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಒಗ್ಗರಣೆ ಜೊತೆಗೆ ಒಂದು ಮೊಟ್ಟೆ ಕೂಡ ಸುರಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತಲೂ ಕೂಡ ಹೇಳಿದರು. ಈ ಹೊಟ್ಟೆ ಒಳಗೆ ಕಿಲ್ಮೆ ಹುಳ, ಲಾಡಿ ಹುಳ ಅಂತ ಇರ್ತಾವಲ್ಲ, ಅವು ಕೂಡ ಈ ಬಾಂಡ್ಲಿ ಸೊಪ್ಪಿನ ಸಾಂಬಾರು ಮಾಡಿ ಊಟ ಮಾಡೋದ್ರಿಂದ ಉದುರೋಗ್ತವೆ ಅಂತಲೂ ಕೂಡ ಕೆಲವರು ಹೇಳಿದರು. ಸದ್ಯದಲ್ಲೇ ಈ ಬಾಂಡ್ಲಿ ಸೊಪ್ಪಿನ ಸಾಂಬಾರನ್ನು ಮಾಡಿ ಆ ವಿಡಿಯೋ ಕೂಡ ಹಾಕ್ತೀನಿ. ಈ ವಿಡಿಯೋ ಅಂದರೆ ಈ ಬಾಂಡ್ಲಿ ಸೊಪ್ಪಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.